ಮುಗಿಯದ ಕರಾವಳಿ ಕಾಂಟ್ರವರ್ಸಿ. ಪ್ರಜ್ವಲ್ ದೇವರಾಜ್ ಆಪ್ತರ ಮೇಲೆ ಎಫ್ಐಆರ್ ಆಗಿದೆ. ಯಾರ್ಯಾರ ವಿರುದ್ಧ ಅನ್ನೋದರ ಕುರಿತ ಮಾಹಿತಿ ನಿಮ್ಮ ಮುಂದೆ. ಪ್ರಜ್ವಲ್ ದೇವರಾಜ್ ಆಪ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಕರಾವಳಿ ಪ್ರಜ್ವಲ್ ದೇವರಾಜ್ ಅಭಿನಯದ ಚಿತ್ರ. ಟ್ರೇಲರ್ ಲಾಂಚ್ನಲ್ಲಿ ಪ್ರಜ್ವಲ್ ಫ್ಯಾನ್ಸ್ ಗಲಾಟೆಯನ್ನ ಕೂಡ ಮಾಡಿದ್ರು. ಚಿತ್ರತಂಡದೊಂದಿಗೆ ಮಾತಿನ ಚಕಮಕಿಗೆ ಇಳಿದಿದ್ದಂತಹ ಫ್ಯಾನ್ಸ್ಗಳು ಕರಾವಳಿ ಕೋ ಪ್ರೊಡ್ಯೂಸರ್ ಅಂಕಿತ್ ಈಗ ದೂರನ್ನ ಕೊಟ್ಟಿದ್ದಾರೆ. ಬಂದು ಗಲಾಟೆ ಮಾಡಿದ್ದು ಫ್ಯಾನ್ಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ಸಹಾಯಕರು ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಪ್ರಜ್ವಲ್ ಉದ್ದೇಶಪೂರ್ವಕವಾಗಿಯೇ ಎತ್ತಿ ಕಟ್ಟಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಕೇಸ್ ದಾಖಲಿಸಿಕೊಂಡಿರುವಂತಹ ಉಪ್ಪಾರಪೇಟೆ ಪೊಲೀಸ್ನವರು ಇದೀಗ ಮೂವರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಕರಾವಳಿ ಸಿನಿಮಾದ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ಆಯಿತು. ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಈ ಒಂದು ಈವೆಂಟ್ನಲ್ಲಿ ಹಲವು ಡ್ರಾಮಾಗಳು ಕೂಡ ಆಯಿತು. ಪ್ರಜ್ವಲ್ ಅಭಿಮಾನಿಗಳು ಗಲಾಟೆಯನ್ನ ಕೂಡ ಮಾಡಿದ್ರು. ಈ ಗಲಾಟೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಉದ್ದೇಶಪೂರ್ವಕವಾಗಿಯೇ ಗುಂಪನ್ನ ಕತ್ಕೊಂಡು ಬಂದು ನಿರ್ದೇಶಕ ಹಾಗೂ ನಿರ್ಮಾಪಕರಿಗೆ ಬೆದರಿಕೆ ಹಾಕಿರುವಂತಹ ಆರೋಪದ ಮೇರೆಗೆ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ಆಪ್ತರ ವಿರುದ್ಧ ಇದೀಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಈ ಒಂದು ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಅಭಿನಯಿಸಿದ್ದಾರೆ. ಬಟ್ ಆದರೆ ಅವರ ಧ್ವನಿಯನ್ನ ಯಾಕೆ ಬಳಕೆ ಮಾಡಿಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ರು ಅಭಿಮಾನಿಗಳು. ಇದರ ಜೊತೆಗೆ ಪ್ರೆಸ್ ಮೀಟಿಗೆ ಯಾಕೆ ಬಂದಿಲ್ಲ ಅಥವಾ ಟ್ರೇಲರ್ ಲಾಂಚ್ಗೆ ಕಾರ್ಯಕ್ರಮಕ್ಕೆ ಯಾಕೆ ಬಂದಿಲ್ಲ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅಭಿಮಾನಿಗಳು ಮಾಡಿದ್ರು. ಅದಕ್ಕೆ ರಿಯಾಕ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಪ್ರಜ್ವಲ್ ಅವರು ಕೂಡ ಮಾಡಿದ್ರು. ಇಲ್ಲಿ ಸಂಭಾವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಕಡೆ ಸಂಭಾವನೆ ಸರಿಯಾಗಿ ಕೊಟ್ಟಿಲ್ಲ ಅಥವಾ ಅರ್ಧಂಬರ್ಧ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಜ್ವಲ್ ಅವರು ಆರೋಪವನ್ನು ಕೂಡ ಮಾಡಿದ್ರು. ಇದಕ್ಕೆ ನಿರ್ಮಾಪಕರು ಕೂಡ ರಿಯಾಕ್ಟ್ ಮಾಡಿದ್ದು ಕೂಡ ಉಂಟು. ಹೌದು, ಸಂಭಾವನೆ ವಿಚಾರವಾಗಿ ನಮ್ಮಲ್ಲಿ ಒಂದು ಕಡೆ ಮನಸ್ಥಿತಿಗಳು ಸರಿಯಾಗಿಲ್ಲ ಅಥವಾ ಈ ಒಂದು ಹೊಂದಾಣಿಕೆಗಳು ಕೂಡ ಆಗಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದ್ದು ಕೂಡ ಉಂಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೂಜಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪೂಜಾ, ಕರಾವಳಿ ಕಾಂಟ್ರವರ್ಸಿ ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಎಫ್ಐಆರ್ ಕಾಪಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ. ಕರಾವಳಿ ಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ನಡೆದ ಗಲಾಟೆ ಸಂಬಂಧಿಸಿದಂತೆ ಪ್ರಜ್ವಲ್ ದೇವರಾಜ್ ಆಪ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಬಾಕಿ ಸಂಭಾವನೆ ವಿಚಾರಕ್ಕಾಗಿ ನಟನ ಪ್ರಚೋದನೆಯಿಂದಲೇ ಈ ವಿಚಾರ ಈಗ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾಗಿರುವಂತದ್ದು. ಕರಾವಳಿ ಸಿನಿಮಾದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗಷ್ಟೇ ನಡೆದಿತ್ತು. ಈ ವೇಳೆ ಹಲವು ಡ್ರಾಮಾಗಳಿಗೆ ಸಾಕ್ಷಿಯಾಗಿದೆ ಅಂತಾನು ಹೇಳ್ಬೋದು. ಪ್ರಜ್ವಲ್ ಅಭಿಮಾನಿಗಳು ಗಲಾಟೆ ಮಾಡಿದ್ದು ಈ ಗಲಾಟೆ ಪ್ರಕರಣಕ್ಕೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಉದ್ದೇಶವಾಗಿದೆ. ಅಂದ್ರೆ ಅವರೇ ಉದ್ದೇಶಪೂರ್ವಕವಾಗಿ ಅವರೇ ಗಲಾಟೆ ಮಾಡಿದ್ರು ಎಂಬ ನಿರ್ದೇಶಕರು ಅಂಕಿತ್ ಅವರು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ನಲ್ಲಿ. ಚಿತ್ರದ ಕಾರ್ಯಕ್ರಮ ನಿರ್ಮಾಪಕರಾಗಿದ್ದ ಇದು ಅಂಕಿತ್ ಯಾರಂತ ಹೇಳಿದ್ರೆ ಕೋ ಪ್ರೊಡ್ಯೂಸರ್, ಕೋ ಡೈರೆಕ್ಟರ್, ನಿರ್ಮಾಪಕರಾಗಿದ್ರು. ಹಾಗೆ ಯಾರ ಮೇಲೆ ಅಂತ ಹೇಳಿದ್ರೆ ದಿಲೀಪ್, ಅವಿನಾಶ್ ಮತ್ತು ನಂದಕುಮಾರ್ ಎಂಬ ಮೂವರ ವಿರುದ್ಧ ದೂರು ಈಗಾಗಲೇ ದಾಖಲಾಗಿರುವಂತದ್ದು. ಆರೋಪಿಗಳು ಉದ್ದೇಶಪೂರ್ವಕವಾಗಿ ಟ್ರೈಲರ್ ರಿಲೀಸ್ ಆಗುವ ಸ್ಥಳಕ್ಕೆ ಬಂದು ನುಗ್ಗಿ ಗುಂಪುಗಾರಿಕೆ ಮಾಡಿ ನಿರ್ದೇಶಕ, ನಿರ್ಮಾಪಕರ ಜೊತೆ ಅವಚನ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಅಂತ ಕೂಡ ದೂರು ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಪೊಲೀಸ್ ಕೇಸ್ ಕೂಡ ದಾಖಲೆ ಆಗಿರುವಂತದ್ದು.
ಆರಂಭದಲ್ಲಿ ಗಲಾಟೆ ಮಾಡಿದ್ರು ನಟ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು ಎಂದು ಈಗಾಗಲೇ ಹೇಳಲಾಗಿದೆ. ಅಂದ್ರೆ ಈ ಗಲಾಟೆ ಮಾಡಿದವರು ಅಭಿಮಾನಿಗಳು ಅನ್ಕೊಂಡಿದ್ರು, ಅದು ಅಭಿಮಾನಿಗಳೆಲ್ಲ ಪ್ರಜ್ವಲ್ ಓಕೆ, ಈಗ ಪೂಜಾ ಮೂವರ ವಿರುದ್ಧ FIR ದಾಖಲಾಗಿದೆ. ಸರಿ, ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಅಥವಾ ಅವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸಗಳು ಏನಾದ್ರೂ ಆಗಿದೆಯಾ ಪೊಲೀಸ್ ಇಲಾಖೆಯಿಂದ? ಪೊಲೀಸ್ ಇಲಾಖೆಯಿಂದ ಏನ್ ವಿಚಾರ ಹೊರ ಬಂದಿದೆ ಅಂತ ಹೇಳಿದ್ರೆ, ಅಂದ್ರೆ ಪ್ರಜ್ವಲ್ ಅವ್ರ ಜೊತೆ ಇದ್ದವರೇ ಮಾಡಿರೋದು. ಪ್ರಜ್ವಲ್ ಯಾವ್ದೋ ಫ್ಯಾನ್ಸ್ ಬಂದು ಮತ್ತೊಬ್ರು ಬಂದು ಮಾಡಿರುವಂತದ್ದಲ್ಲ. ಸದ್ಯಕ್ಕೆ ವಿಚಾರ ತಿಳಿದಿರುವಂತದ್ದು ಪ್ರಜ್ವಲ್ ಜೊತೆ ಇದ್ದವರೇ ಸಹಾಯಕರೇ, ಅಂದ್ರೆ ಪ್ರಜ್ವಲ್ ಸಹಾಯಕರೇ ಎಂಬುದು ಈಗಾಗಲೇ ಸಾಕ್ಷಿ ದಾಖಲೆ ಆಗಿರುವಂತದ್ದು. ತನಿಖೆಯಲ್ಲಿ ಇಷ್ಟೇ ಈಗ ಅವರು ಹೇಳಿರುವಂತದ್ದು. ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೋಡಿ, ಆರಂಭದಲ್ಲಿ ಗಲಾಟೆ ಮಾಡಿದ್ದು ನಟ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು ಅಂತ ಹೇಳಲಾಗಿತ್ತು. ಬಟ್ ಆದರೆ ಇಲ್ಲಿ ಗಲಾಟೆ ಮಾಡಿರೋದು ಅಭಿಮಾನಿಗಳಲ್ಲ, ಬದಲಾಗಿ ಈ ದಿಲೀಪ್, ಅವಿನಾಶ್ ಮತ್ತು ನಂದಕುಮಾರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಜ್ವಲ್ ದೇವರಾಜ್ ಅವರ ಜೊತೆಯಲ್ಲೇ ಕೆಲಸ ಮಾಡುವಂತಹ ಸಹಾಯಕರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸದ್ಯಕ್ಕೆ FIR ಆಗಿದೆ. ತನಿಖೆ ಹೇಗೆ ಸಾಗತ್ತೆ ಕಾದ್ ನೋಡಬೇಕು.